ಪಾ ನಾನೇನು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನ ನನಗೆ ಅರ್ಥ ಆಗ್ತಾ ಇಲ್ಲ. ಸದ್ಯಕ್ಕೆ ನನ್ನ ಬ್ಯಾಗ್ ಇಷ್ಟು ರೆಡಿ. ಅದರಲ್ಲಿ ಪೆಟ್ರೋಲಿಯಂ ಇರೋದ್ರಿಂದ ಸ್ವಲ್ಪ ಅದು ನಮಗೆ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡು ಅದನ್ನು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ಹಲೋ, ಮತ್ತೆ ಬಂದಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೇನ್ ಟಾಪಿಕಿಗೆ ಬಂದ್ಬಿಡ್ತೀನಿ. ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಆಷಾಢ ಬಂತಲ್ಲ, ಸೊ ಅದಕ್ಕೇನೆ ಊರಿಗೆ ಅಂದರೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಾಳೆ ಬಂದು ಕರ್ಕೊಂಡು ಹೋಗ್ತಾರೆ ಅಮ್ಮ ಅವರು. ಇವತ್ತು ವ್ಲಾಗ್ ಮಾಡ್ತಾ ಇರೋದು ಸ್ಯಾಟರ್ಡೆ, ಸಾರಿ ಇವತ್ತು ನೈಟೇ ಬರಬಹುದು ಅಮ್ಮ ಬೆಂಗಳೂರಿಂದ. ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಅವ್ರು ಬರ್ತಿದಾರಾ ಇಲ್ವಾ ಏನೂ ಅಪ್ಡೇಟ್ ನನಗಿಲ್ಲ. ಬಟ್ ಇವತ್ತಂತೂ ಮೈಸೂರಿಂದ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ನಾನು. ಎಲ್ಲರೂ ಕ್ವಶನ್ ಮಾಡ್ಬೋದು, ಎಂತೂ ಹೋಗ್ತಾ ಇದ್ದೀರಾ ನೀವು, ಮೈಸೂರಲ್ಲಿ ಇದ್ದೀರಾ ಅಲ್ವಾ, ಇರ್ಬೋದಲ್ವಾ ಅಂತ. ಬಟ್ ಸ್ಟಿಲ್ ನನಗೂ ಸ್ವಲ್ಪ ಬೆಂಗಳೂರಿಗೆ ಹೋಗಬೇಕು. ನನಗೂ ಅಲ್ಲಿ ಇದ್ದಿದ್ದ ಅಭ್ಯಾಸ ಆಗಿ ನನಗಿವಾಗ ಸ್ವಲ್ಪ ನನಗೂ ಟೈಮ್ ಕಳಿಬೇಕಲ್ಲಿ ಅಂತ ಅನ್ನಿಸ್ತಿದೆ. ಆ್ಯಂಡ್ ಆಲ್ಸೋ ಫ್ರೆಂಡ್ಸ್ನ ಮೀಟ್ ಆಗಬೇಕು, ಸುತ್ತಾಡಬೇಕು. ಮೈಸೂರಲ್ಲಿ ಇಷ್ಟು ದಿನ ಇದ್ದಿದ್ದು ಸಾಕು, ಈ ಒಂದು ಮಂತ್ ಸ್ವಲ್ಪ ನಾನು ಇಷ್ಟ ಬಂದಂಗೆ ಸುತ್ತಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಬ್ಯಾಕ್ ಪ್ಯಾಕ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಹೇಗೆ ಬ್ಯಾಕ್ ಪ್ಯಾಕ್ ಮಾಡ್ತೀನಿ ಅಂತ ಹೇಳೋಣ ಅಂತ. ಬಟ್ ಟೈಮ್ ಇಲ್ಲ ಅಂದ್ಬಿಟ್ಟು ನಾನು ಆಲ್ರೆಡಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲನೂ ಲೈಕ್ ಈ ಒಂದು ಬ್ಯಾಗಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಇದರಲ್ಲಿ ನೀವು ಕ್ವಶನ್ ಮಾಡ್ಬೋದು, ಅಮ್ಮ ಮನೇಲಿ ಯಾವುದು ಬಟ್ಟೆ ಇಟ್ಟಿಲ್ವಾ, ಇಷ್ಟೊಂದು ತೊಗೊಂಡು ಹೋಗ್ತಾ ಇದ್ದೀರಲ್ಲ ನೀವು ಅಂತ. ಕಂಪ್ಲೀಟ್ ನಾನು ಹೋಗೋದು ಬೇಡ ಅಂತ ಸ್ಟಾರ್ಟಿಂಗ್ ಅಂದ್ಕೊಂಡೆ. ಬಟ್ ಆಮೇಲೆ ಅಂದ್ಕೊಂಡೆ ಇಲ್ಲ ಹೋಗಬೇಕು ಅಂತ. ಆ ಮನೇಲೂ ಹೇಳಿದ್ರು ಅಟ್ಲೀಸ್ಟ್ ಒಂದು ವಾರ ಆದರೂ ಇದು ಬರಬೇಕು ಅಂತ. ಸೊ ಆಯಿತು ಅಂದ್ಬಿಟ್ಟು ಇಲ್ಲ ಒಂದು ಮಂತ್ ಅಲ್ಲೇ ಇದ್ಬಿಡೋಣ, ಸ್ವಲ್ಪ ಪ್ಲ್ಯಾನ್ಸ್ ಇದ್ದಾವೆ ನನಗೆ. ಸೊ ಅದನ್ನು ಸ್ವಲ್ಪ ನೋಡೋದ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಸದ್ಯಕ್ಕೆ ಏನಕ್ಕೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅನ್ನೋದು ಇನ್ನು ಮುಂದಿನ ಬ್ಲಾಗ್ಸಲ್ಲಿ ಬರುತ್ತೆ, ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ. ಒಂದಷ್ಟು ಸಪ್ರೇಟ್ ಟೈಪ್ ಆಫ್ ಕಾಸ್ಟ್ಯೂಮ್ಸ್. ಆ್ಯಂಡ್ ನಾನು ಸ್ವಲ್ಪ ಈಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ. ಅದು ಕಾರ್ಯರೂಪಕ್ಕೆ ಬಂದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅದೆಲ್ಲ ನಿಮಗೆ ತೋರಿಸೋದಕ್ಕಾಗಲಿಲ್ಲ. ಬಟ್ ನಾನೇನಾದರೂ ನಾನು ಹೊರಗೆ ಹೋದರೆ ಅವಾಗ ಬ್ಯಾಕ್ ಪ್ಯಾಕ್ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ದೆನ್ ಇವಾಗ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮತ್ತು ಲೈಕ್ ನನ್ನ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ನಾನು ಇಟ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ. ಫಸ್ಟು ನಾನು ಈ ರೀತಿ ಒಂದು ಪೌಚ್ಗೆ ಎಲ್ಲನೂ ಡಂಪ್ ಮಾಡ್ತೀನಿ, ಓಕೆನಾ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಇದು ಬಂದು ನನ್ನ ಸ್ಕಿನ್ ಕೇರ್ಸ್ ಪ್ರಾಡಕ್ಟ್ಸ್ಗಳು, ಓಕೆನಾ. ಸೊ ಈ ಕಡೆ ನಾನು ನನ್ನ ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಎರಡನ್ನೂ 2 ಡಿವೈಡ್ ಆಗಿ ಸೆಟ್ ಮಾಡಿಬಿಡ್ತೀನಿ. ಎಲ್ಲನೂ ಒಂದರಲ್ಲಿ ಇಡಲ್ಲ, ಸ್ಕಿನ್ ಕೇರ್ದೊಂದು ಆ್ಯಂಡ್ ಮೇಕಪ್ದೊಂದು ಅಂತ ಶಿಫ್ಟ್ ಮಾಡ್ತೀನಿ. ಸೊ ಈ ಬ್ಯಾಗ್ಗೆ ಕಂಪ್ಲೀಟಾಗಿ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್, ಹೇರ್ ಸೀರಮ್ಸ್ಗಳನ್ನ ಇದಕ್ಕಾಗಿ ಡಂಪ್ ಮಾಡಿಬಿಡ್ತೀನಿ. ಸೊ ನಿಮಗೆ ಮುಂಚೆನೇ ಹೇಳಿದ್ದೀನಿ ನಾನು ಇನ್ನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ. ಸದ್ಯಕ್ಕೆ ಸ್ಪ್ರೇನ ಟೋನಿಮೋಲಿದು ಹಾಗೆ ಇಟ್ಟಿದ್ದೀನಿ, ಅದು ಫಿಲ್ ಮಾಡೋಣ, 1 ಮಂತ್ಗೆ ಆಗಬೇಕಲ್ಲ. ಸೊ ಬೇರೆ ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎತ್ತಿಟ್ಟಿದ್ದೀನಿ, ಇವಾಗ ಹೋಗ್ತಾ ಯೂಸ್ ಮಾಡಬೇಕು ಅಂದ್ಬಿಟ್ಟು. ಸೊ ಪ್ಲಮ್ದು ಸಿರಮ್ಮು ಮತ್ತು ಕಾಸರೆಕ್ಸ್ದು ಮತ್ತು ಒಂದು ಸನ್ಸ್ಕ್ರೀನು, ಇದೊಂದು ಸನ್ಸ್ಕ್ರೀನ್. ಆ್ಯಂಡ್ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಲ್ಲ, ಸ್ಯಾಲಿಸಿಲಿಕ್ ಆ್ಯಸಿಡ್. ದೆನ್ ಸಣ್ಣ ಪ್ರಾಡಕ್ಟ್ಸ್ಗಳಿದ್ವು, ಅದನ್ನು ಹಾಕೋತಾ ಇದ್ದೀನಿ. ಈಚೆ ಏನಾದರೂ ಹೋದರೆ ಬೇಕಾಗಬಹುದು ಅಂತ ಅಂದ್ಕೊಂಡು. ಆ್ಯಂಡ್ ಮತ್ತು ನನ್ನ ಬ್ರಷ್, ದೆನ್ ನನ್ನ ಫ್ಯಾನ್, ಇದೊಂದು ಜಾನ್ಸನ್ ಬೇಬಿದು ಮಾಯ್ಶ್ಚರೈಸರ್ ಕ್ರೀಮ್ ತೊಗೊಂಡಿದ್ದೀನಿ. ಇದನ್ನು ನಾನು ಸದ್ಯಕ್ಕೆ ಹ್ಯಾಂಡ್ಸಿಗೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೆನ್ ಇದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಲ್ಲ, ತುಂಬ ದಿನ ಆಯಿತು. ಸೊ AHA ಪೀಲಿಂಗ್ ಸೊಲ್ಯೂಷನ್ ತೊಗೊಂಡಿದ್ದೀನಿ. ಆ್ಯಂಡ್ ಹ್ಯಾಂಡರಾಮ್ ರೋಲಾನ್, ಒಂದು ವ್ಯಾಸ್ಲೀನ್. ದೆನ್ ನನ್ನ ಬಿಂದಿ ಪ್ಯಾಕ್ ಹಲ್ಲು ಇಟ್ಟಿದ್ದೀನಿ ಬೆಂಗಳೂರಲ್ಲೂ. ಸದ್ಯಕ್ಕೆ ಇದು ಒಂದು ಚಿಕ್ಕ ಸೈಜ್ದು ನಾನು ಇವಾಗ ಇಟ್ಟಿದ್ದೀನಲ್ಲ ಆ ಥರದ್ದು. ಸೊ ಅದಕ್ಕೆ ಇದೊಂದು ಎತ್ಕೊಂಡಿದ್ದೀನಿ. ದೆನ್ ಹೇರ್ ಕೇರ್ ಅಂತ ಬಂದಾಗ ಅಲ್ಲಿಗೆ ಎಲ್ಲನೂ ಶಿಫ್ಟ್ ಮಾಡೋದಕ್ಕಾಗಲ್ಲ, ಸದ್ಯಕ್ಕೆ ಅಲ್ಲಿರೋದನ್ನ ಯೂಸ್ ಮಾಡ್ತೀನಿ. ವಿಶ್ ಕೇರ್ದು ಕಂಡೀಷ್ನರ್ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಲಿವಾನ್ದು ಹೇರ್ ಸಿರಮ್. ದೆನ್ ಆಲ್ಸೋ ವಿಶ್ ಕೇರ್ದು
ಇದು ಏರ್ ಫಾಲ್ ಕಂಟ್ರೋಲ್ ಮತ್ತು ಹೇರ್ ಗ್ರೋತ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನನಗಿದು ವರ್ಕ್ ಆಗ್ತಿದೆ. ಬಿ ಬ್ಲೆಂಡ್ದು ವರ್ಕ್ ಆಗ್ತಿದೆ. ಬಿ ಬ್ಲೆಂಡ್ ಇಲ್ಲೇ ಇರಲಿ, ಸದ್ಯಕ್ಕೆ ಇದನ್ನು ಯೂಸ್ ಮಾಡೋಣ ಅಂತ ಇದನ್ನು ಎತ್ಕೋತಾ ಇದ್ದೀನಿ. ದೆನ್ ಮೇಕಪ್ದು ನಿಮಗೆ ಆಮೇಲೆ ತೋರಿಸ್ತೀನಿ. ಸದ್ಯಕ್ಕೆಲ್ಲನೂ ಇವಾಗ ಈ ಬ್ಯಾಗ್ಗೆ ಡಂಪ್ ಮಾಡ್ತೀನಿ, ಓಕೆನಾ. ಸೊ ತುಂಬ ಜನ ಕೇಳ್ತಾ ಇದ್ರಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಇದೆ, ಏನು ಮಾಡೋದು ಅಂತ. ನನಗೆ ಅದ್ರ ಬಗ್ಗೆ ನನಗೂ ಕೂಡ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಇದೆ. ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಲೈಕ್ ನಾನು ವ್ಯಾಸ್ಲಿನ್ ಬರುತ್ತಲ್ಲ, 5 ರೂಪೀಸ್ದು ವ್ಯಾಸ್ಲಿನ್ ಡಬ್ಬ ಬರುತ್ತೆ ಗೊತ್ತಾ, ಅದನ್ನು ಹಚ್ತಾ ಇರ್ತೀನಿ. ಅದರಲ್ಲಿ ಪೆಟ್ರೋಲಿಯಂ ಇರೋದ್ರಿಂದ ಸ್ವಲ್ಪ ಅದು ನಮಗೆ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡು, ಅದು ಇಲ್ಲ ಅಂತಂದರೆ ಡರ್ಮಾಕೋದು ಸಿರಮ್ ಇದೆ, ಅದನ್ನು ಯೂಸ್ ಮಾಡ್ತಾ ಇರ್ತೀನಿ. ದೆನ್ ದೇಗಾದ್ದು ಅಂಡರ್ ಐ ಕ್ರೀಮ್ ಇದೆ. ಇದನ್ನು ಸದ್ಯಕ್ಕೆ ನನಗೆ ಇಷ್ಟು ಖಾಲಿ ಆಗಿದೆ. ಲೈಕ್ ಇದು ಯಾವ ರೀತಿ ಇದೆ ಅಂತಂದರೆ, ನೀವು ನೈಟು ಸ್ಕಿನ್ ಕೇರ್ ಮಾಡಿ ಯೂಸ್ ಮಾಡಿದ್ಮೇಲೆ ಮಾರ್ನಿಂಗ್ ಲೈಕ್ ಪೀಲಿಂಗ್ ಥರ ಆಗುತ್ತೆ. ಹೆಂಗೆ ಹೇಳಬೇಕು, ಈಗ ನಾವು ಪೀಲಿಂಗ್ ಮಾಸ್ಕ್ ಏನಾದರೂ ಹಾಕಿದಾಗ ಪೀಲ್ ಆಗುತ್ತೆ ಗೊತ್ತಾ, ಲೈಕ್ ಸೇಮ್ ಅದೇ ರೀತಿ ಈ ಅಂಡರ್ ಐಸಲ್ಲಿ ನೀವು ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಪೀಲ್ ಟೈಪಲ್ಲಿ ಆಗುತ್ತೆ. ಬಟ್ ಯಾವುದೇ ರೀತಿ ಪೇಯ್ನ್ ಆಗಿರಲಿ, ಸೈಡ್ ಎಫೆಕ್ಟ್ ಆಗಿರಲಿ ನನಗಾಗಿಲ್ಲ. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋಕ್ಕೆ ನನ್ನಿಂದ ಆಗ್ತಿಲ್ಲ. ವೀಕ್ಲಿ ಒಂದು 3-4 ಟೈಮ್ಸ್ ಯೂಸ್ ಮಾಡಿರ್ತೀನಿ, ಆಮೇಲೆ ಸುಮ್ಮನಾಗ್ಬಿಟ್ಟಿರ್ತೀನಿ. ಸೊ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಮೇ ಬಿ ಕಮ್ಮಿ ಆಗಬಹುದೇನೋ, ಬಟ್ ನನಗೆ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಇದನ್ನು ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂತಂದರೆ ಪ್ರಾಡಕ್ಟ್ ಲಿಂಕ್ಸ್ ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿರ್ತೀನಿ. ಇವನ್ ಆಲ್ಸೋ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ತೊಗೊಂಡು ಹೋಗ್ತಾ ಇದ್ದೀನಿ, ಪ್ರತಿಯೊಂದು ಪ್ರಾಡಕ್ಟ್ಸು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಚೆಕ್ ಮಾಡಿ ನೋಡ್ಬೋದು. ಆ್ಯಂಡ್ ಪ್ಲೀಸ್, ನೀವು ಪ್ರಾಡಕ್ಟ್ಸ್ ಲಿಂಕ್ ಕೇಳ್ತೀರಲ್ವಾ, ನೀವು ಬೈ ಮಾಡೋಗಿದ್ರೆ ಕೇಳಿ. ಅದರ್ವೈಸ್ ನೀವೇಂತ ಕೇಳ್ತೀರ ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ. ನಿಮಗೆ ಬೇಜಾರಾಗ್ಬೋದು ನಾನು ಈ ರೀತಿ ಹೇಳೋದ್ರಿಂದ. ನಾನು ಅಷ್ಟೆಲ್ಲ ಹುಡುಕಿ ಅಥವಾ ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ನ ನಿಮಗೆ ಸಜೆಷನ್ ಮಾಡ್ತೀನಿ. ಲಿಂಕ್ ಅಂತ ಕಮೆಂಟ್ಸ್ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಬಟ್ ಆದರೆ ಯಾರು ಪರ್ಚೇಸ್ ಮಾಡಿರೋದಿಲ್ಲ. ಟು ಬಿ ಆನೆಸ್ಟಾಗಿ ನಾನು ಓಪನ್ ಆಗಿ ಹೇಳೋದು ಏನಂತಂದರೆ, ಇವಾಗ ನಾನು ಇಷ್ಟು ಎಫರ್ಟ್ ಆಗ್ತಾ ಇದ್ದೀನಿ ಅಂದರೆ ಅಟ್ಲೀಸ್ಟ್ ನನಗೇನಾದರೂ ನನ್ನ ಖರ್ಚಿಗಾದರೂ ಇನ್ಕಮ್ ಬರಲಿ ಅನ್ನೋ ಒಂದು ಥಾಟು ಒಂದು ಸೈಡ್ ಇರುತ್ತೆ. ಒಬ್ರಿಗೆ ಹೆಲ್ಪ್ ಆಗಲಿ ಅನ್ನೋದು ಒಂದು ಕಡೆ ಇದ್ದರೆ, ನಾನು ಏನಾದರೂ ಇನ್ಕಮ್ ಮಾಡಬೇಕಲ್ವಾ ಅನ್ನೋದು ಕೂಡ ಇರುತ್ತೆ. ಈವನ್ ಆಲ್ಸೋ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅದೇ ಇಂಟೆನ್ಷನಿಂದ. ಜಾಬ್ ಬಿಟ್ಟಾದ್ಮೇಲೆ ಏನಪ್ಪ ಅಂತ ಅಂದ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅರ್ನಿಂಗ್ಸ್ಗೋಸ್ಕರ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಬಟ್ ಸ್ಟಿಲ್ ನನಗೆ ಸಬ್ಸ್ಕ್ರೈಬ್ ಆಗಿರಲಿ, ವ್ಯೂಸ್ ಆಗಿರಲಿ, ಎಲ್ಲ ಇಶ್ಯೂಸ್ ಇರೋದ್ರಿಂದ ನನಗೆ ಇನ್ನೂ ಮಾನಿಟೈಸೇಷನ್ ಆನ್ ಆಗಿಲ್ಲ. ಅದು ಯಾವಾಗ ಆಗುತ್ತೋ, ನಾನು ಅಲ್ಲಿವರೆಗೂ ಇನ್ನೂ ಎಷ್ಟು ಎಫರ್ಟ್ ಹಾಕಬೇಕೋ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಇಟ್ಸ್ ಆಲ್ ನಿಮಗೆ ಬಿಟ್ಟಿದ್ದು. ನಾನು ನಿಮ್ಮ ಕ್ವಶನ್ಸಿಗೆ ಆನ್ಸರ್ ಮಾಡ್ತೀನಿ ಆ್ಯಂಡ್ ರಿಪ್ಲೈ ಮಾಡ್ತೀನಿ, ಬಟ್ ಸ್ಟಿಲ್ ನನಗೆ ಯಾವುದೇ ರೀತಿ ಯೂಸ್ ಆಗ್ತಾಯಿಲ್ಲ ಅಂದರೆ ನಿಜ ಬೇಜಾರಾಗುತ್ತೆ. ಸೊ ಇದು ಈ ಕ್ರೀಮ್ ಬರುತ್ತೆ. ಸೊ ಇದನ್ನು ನೀವು ತೊಗೋಬೋದು. ನಾನು ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಐ ಆಲ್ವೇಸ್ ಯೂಸ್ ಲೈಕ್ ವುಡನ್ ಕೋಮ್ ಇದು. ಮತ್ತು ಏನನ್ನ ಮರೆತರೂ ನಾನು ಇದೆರಡು ಐಟಮ್ನಂತೂ ಮರೆಯೋದಕ್ಕೆ ಹೋಗಲ್ಲ. ಸೊ ಇದನ್ನು ಕೂಡ ಬ್ಯಾಗ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು ಬಾಡಿ ಸ್ಕ್ರಬ್ಬರ್ ಇತ್ತು, ಸೊ ಅದನ್ನು ತಗೋತಾ ಇದ್ದೀನಿ. ಸದ್ಯಕ್ಕೆ ನನ್ನ ಸ್ಕಿನ್ ಕೇರ್, ಬಾಡಿ ಕೇರ್, ಹೇರ್ ಕೇರ್ ಇಷ್ಟ ಆಗಿದೆ. ಸೊ ಇದನ್ನು ಈ ರೀತಿ ಪ್ಯಾಕ್ ಮಾಡಾಯಿತು. ಕಂಪ್ಲೀಟಾಗಿ ಡಂಪ್ ಮಾಡಿದ್ದೀನಿ ಆ್ಯಂಡ್ ಈ ರೀತಿ ಕ್ಲೋಸ್ ಮಾಡಿದ್ರೆ ಇದು ಕಂಪ್ಲೀಟ್ ನನ್ನ ಬಾಡಿ ಕೇರ್ ಆ್ಯಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ದೆನ್ ಕಮ್ ಟು ಮೈ ಮೇಕಪ್ ಕಿಟ್ ಅಂತ ಬಂದಾಗ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಮೇಕಪ್ ವಿಡಿಯೋ ಮಾಡ್ತೀನಿ ಅಂತ. ಸೊ ಆ ರೀಸನ್ಸಿಂದ ಅಂಡರ್ 500 ರೂಪೀಸ್ ಬಜೆಟ್ಸಲ್ಲಿ ಇರೋವಂಥ ಎಲ್ಲ ಮೇಕಪ್ ಪ್ರಾಡಕ್ಟ್ಸೂ ಡಂಪ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಇಫ್ ಪಾಸಿಬಲ್ ನಾನು ನಾಳೆನೇ ನಿಮಗೆ ರೆಡಿಯಾಗಿ ಕ್ಲಿಪ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸ್ ಚೆಕ್ ಹೇಗೆ ಅಂತ. ಆ್ಯಂಡ್ ಇದೊಂದು ಬ್ರಷ್ ತೊಗೊಂಡು ಹೋಗ್ತಾ ಇದ್ದೀನಿ. ದೆನ್ ಸ್ಪಾಂಜ್ ಆ್ಯಂಡ್ ಮರೆಯೋದಕ್ಕಾಗುತ್ತಾ ಮೈ ಸ್ಕಿನ್ ಎಂತಾರೆ ಸ್ಪ್ಯಾಚುಲಾ ಅದರದ್ದು ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಇಷ್ಟೇ. ಇದೇ ವಿಡಿಯೋದಲ್ಲಿ ನಾನು ಊರಿಗೆ ನನ್ನ ಕರ್ಕೊಂಡು ಹೋಗಕ್ಕೆ ಯಾರ್ಯಾರು ಬರ್ತಾರೆ, ವಾಟ್ ಎವರ್ ಇಟ್ ಈಸ್ ಸಮಥಿಂಗ್, ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ನೋಡೋಣ ನಾಳೆ ಏನಾಗುತ್ತೆ ಅಂತ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಎಷ್ಟು ಕಟ್ ಮಾಡಿ ಹಾಕೋದಕ್ಕಾಗುತ್ತೆ, ಏನೆಲ್ಲ ಎಡಿಟ್ ಮಾಡೋದಕ್ಕಾಗುತ್ತೆ ನಾನು ಟ್ರೈ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಗೈಸ್. ಸೊ ಇದನ್ನು ಈ ರೀತಿ ಇಟ್ಟಿದ್ದೀನಿ. ಸೊ ಈಚೆ ಹೋಗೋ ಪ್ಲ್ಯಾನ್ಸ್ ಇರೋದ್ರಿಂದ ಹೇರ್ ಟೂಲ್ ತೊಗೊಳ್ದೆ ಅಂತೂ ಹೋಗೋದಕ್ಕಾಗಲ್ಲ. ಅದಕ್ಕೇ ನಂದು ಡ್ರೈಯರು ಮತ್ತು ಇದನ್ನು ತೊಗೊತಾ ಇದ್ದೀನಿ ಹೇರಿಗೆ.
ದೆನ್ ನನ್ನ ಸ್ಪೆಕ್ಸ್ ಆ್ಯಂಡ್ ಇನ್ನೇನಾದರೂ ಮರ್ತಿದ್ದೀನ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಮರ್ತೋಗ್ಬಿಟ್ಟಿದೆ. ಸೊ ನೆವರ್ ಇಗ್ನೋರ್ ಪೀರಿಯಡ್ ಪ್ಯಾಂಟ್ನೀಸ್. ಸೊ ಅದನ್ನು ಕೂಡ ಡಂಪ್ ಮಾಡ್ತಾ ಇದ್ದೀನಿ. ಪ್ಯಾಕ್ ಆಫ್ 2 ತೊಗೊಂಡಿದ್ದೀನಿ. ಸದ್ಯಕ್ಕೆ ಇಷ್ಟನ್ನು ಇವಾಗ ಕ್ಲೋಸ್ ಮಾಡ್ತೀನಿ. ಆಗ್ತಿಲ್ಲ ಗೈಸ್. ಹಬ್ಬ ಎಮರ್ಜೆನ್ಸಿಗೆ ಸ್ಯಾನಿಟರಿ ಪ್ಯಾಡ್ಸು ಕೂಡ ತಗೋತಾ ಇದ್ದೀನಿ ಇರಲಿ ಅಂತ. ಒಂದು ಪ್ಯಾಕ್ ಆಫ್ 10 ಎತ್ಕೊಂಡಿದ್ದೀನಿ. ಸೊ ಐ ಆಮ್ ಡನ್. ಸೊ ಸದ್ಯಕ್ಕೆ ರೆಡಿ ಆಗಬೇಕು ಆ್ಯಂಡ್ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಸಿಗುವ.